ಮಗುವೆ ಕುಂಜಿ, ಆಹಾರ ತಿನ್ಕೊಂಡು ನೀನ್ ಎಲ್ಲಿ ಹೋಗ್ತಿದ್ಯಾ? ತುಂಬಾ ದೂರ ಹೋಗ್ಬೇಡ. ನಾನ್ ಊಟ ತಿನ್ಕೊಂಡು ಇಲ್ಲಿಂದ ದೂರ ಹೋದ್ರೆ ಮಾತ್ರ ಏನೀಗ? ನಿಮ್ ಕಣ್ಮುಂದೆನೇ ಇದ್ದೀನಿ ತಾನೆ? ಅರೆ ಇಲ್ಲ, ನಿಮಗೆ ಯಾವೊಂದು ಸಮಸ್ಯೆನೂ ಬರೋದಿಲ್ಲ. ನಾನು ನಿಮ್ಮಮ್ಮ, ನಿಮ್ಮನೆ ಯಾವಾಗ್ಲೂ ಭದ್ರವಾಗಿ ನೋಡ್ಕೋತೀನಿ. ಯಾವಾಗ್ಲೂ ಅಮ್ಮವಿನ ಸಲಹೆ ಕೇಳಿ ಕೇಳಿ ನನಗ್ ತುಂಬಾನೇ ಬೋರ್ ಆಗ್ತಿದೆ. ಜೀವನದಲ್ಲಿ ಒಂದ್ ಫ್ರೀಡಮ್ ಇಲ್ದಂಗಿದೆ. ನಾವೇನಾದ್ರೂ ಸಮಸ್ಯೆಲ್ ಸಿಕ್ಕಾಕೊಂಡ್ರೆ ನಮ್ಮನ್ನ ನಾವೇ ಕಾಪಾಡ್ಕೋತೀವಿ ಅಮ್ಮ. ಅದೆಲ್ಲ ನಿಮ್ಮ ಮೂರ್ಖತನ. ಶತ್ರು ನಮ್ಮನ್ನ ಎತ್ಕೊಂಡೋಗಕ್ಕೆ ತಯಾರಾಗಿದ್ದಾನೆ. ನೀವು ದೊಡ್ಡವರಾದ ನಂತರ ಎಲ್ಲಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ತಿನ್ಬೋದು. ಇವತ್ತೇನಾದ್ರೂ ಪರವಾಗಿಲ್ಲ, ನಾವ್ ಹೊಲಕ್ಕೋಗಿ ಅಲ್ಲಿ ಆಟ ಆಡ್ಲೇಬೇಕು. ಅದು ಸಾಧ್ಯ ಅಲ್ಲ ಮಕ್ಕಳೇ. ನಾನಿಲ್ದೆ ನೀವು ಎಲ್ಲೂ ಹೋಗ್ಬಾರ್ದು. ನಾವ್ ಹೋಗ್ತೀವಿ, ನಾವ್ ಹೋಗ್ತೀವಿ. ನೀವು ಬರ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲಮ್ಮ. ನಿಲ್ಲಿ ಮಕ್ಕಳೇ, ಹೋಗ್ಬೇಡಿ, ನಿಲ್ಲಿ. ಯಾರೆಲ್ಲ ಅಮ್ಮನ ಮಾತು ಕೇಳದೆ ಹಠ ಮಾಡ್ತಾರೋ ಅವರು ಅನುಭವ ಪಟ್ಟು ತಿಳ್ಕೊತಾರೆ. ಅಮ್ಮನ ಮಾತು ಕೇಳಿಲ್ಲ ಅಂದ್ರೆ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಾ. ಅದನ್ನ ನಾನ್ ಹೇಳಿಲ್ಲ, ಅದನ್ನ ಹೇಳಿದ್ದು ಅವನೇ. ನಾನ್ ನಿನ್ನತ್ರ ಎಷ್ಟ್ ಸತಿ ಹೇಳೋದು, ಯಾವಾಗ್ಲೂ ಕೂಡ ಮಕ್ಕಳ ಜೊತೆ ಇರ್ಬೇಕು ಅಂತ. ಸರಿಯಾದ ಸಮಯಕ್ಕೆ ನಾವು ಬಂದಿಲ್ಲ ಅಂದ್ರೆ ಆ ದುಷ್ಟಗರುಡ ಒಂದೇ ಸಮನೆ ಅದು. ಹೇಳಿದ ಮಾತು ಕೇಳ್ದೆ ಇರೋದ್ರಿಂದ ನಡೆದಿದ್ದು. ಅವರ ದೂರ ಏನು ಗೊತ್ತಾ? ಯಾವಾಗ್ಲೂ ಅವರಮ್ಮ ಅವ್ರ ಹಿಂದೆನೆ ಬಿದ್ದಿರ್ತಾರೆ, ಅವರನ್ನ ಎಲ್ಲೂ ಹೋಗೋಕ್ ಬಿಡಲ್ಲ ಅಂತ. ಮಕ್ಳೇ, ಇಲ್ಲಿ ಬನ್ನಿ. ನಿಮ್ಮತ್ರ ಯಾರು ಹೇಳಿದ್ದು? ಅಮ್ಮ ನಿಮ್ಮನ್ನ ನೋಡ್ಕೋತಾರೆ, ನಿಮ್ಗೆ ತೊಂದರೆ ಕೊಡಲ್ಲ ಅವರು. ಇವಳೇ ಹೇಳಿದ್ದು. ಅರೆ, ಅದನ್ನ ನಾನ್ ಹೇಳಿಲ್ಲ, ಅದನ್ನ ಹೇಳಿದ್ದು ಇವನೇ. ಈಗ ನಿಮ್ಗೆ ಅರ್ಥ ಆಯ್ತಾ ಅಪ್ಪ ಅಮ್ಮನ್ ಜೊತೆ ಇಲ್ಲಾಂದ್ರೆ ಏನಾಗುತ್ತೆ ಅಂತ? ಅರ್ಥ ಆಯ್ತು. ಇನ್ಮೇಲೆ ಅಮ್ಮ ಜೊತೆಲಿಲ್ದಿರೋವಾಗ ಏನು ಮಾಡಲ್ಲ. ಮಕ್ಳೇ, ಆಜ್ಞೆಯನ್ನ ಪಾಲಿಸಿಲ್ಲ ಅಂದ್ರೆ ಅಪಾಯ ಖಂಡಿತ. ಆದ್ರಿಂದ ನಾವು ಅಪ್ಪ ಅಮ್ಮನ ಮಾತನ್ನ ಕೇಳಲೇಬೇಕಾಗತ್ತೆ. ಮಧ್ಯದಲ್ಲಿ ಆ ಹುಂಜ ಬಂದಿಲ್ಲ ಅಂದ್ರೆ ನಾ ಎಲ್ಲಾ ಮರಿಯನ್ನ ಹಿಡ್ಕೊಂಡು ಎತ್ಕೋ ಬರ್ತಾ ಇದ್ದೆ. ಜೈಗಳಿಸಿಲ್ಲ ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಅವಮಾನ ಇಲ್ಲ. ಅರ್ಥ ಮಾಡ್ಕೋ, ಏನೆಲ್ಲ ನಡೆಯುತ್ತೋ ಅದೆಲ್ಲವೂ ಕೂಡ ಒಳ್ಳೇದಕ್ಕೆ ನಡೆಯುತ್ತೆ. ಖುಷಿಯಾಗಿರ್ಬೇಕಾ? ಆ ಕೋಳಿ ನನ್ ಬೆನ್ ಮೇಲೆ ಕುತ್ಕೋಬಿಡ್ತು ಗೊತ್ತಾ? ನಂಗೆ ತಲೆ ಎಲ್ಲ ನೋವ್ತಾ ಇದೆ. ಉಮನ್ ಮಾಸ್ಟರ್, ನಂಗೆ ನೋವು ತಡಿಯಕ್ಕಾಗ್ತಾ ಇಲ್ಲ. ಅವರಿಬ್ರು ಶಕ್ತಿಶಾಲಿ ಹುಂಜಗಳು. ಅವರಿಬ್ರೇ ಆ ಹಿಂಡಿನ ಶಕ್ತಿ. ಅವರಿಬ್ರು ಅಕ್ಕಪಕ್ಕದಲ್ಲಿರೋ ತನಕ ನೀನು ಮರಿಗಳನ್ನ ಮುಟ್ಟೋಕು ಆಗೋದಿಲ್ಲ. ಹೌದು. ನನ್ ಏನ್ ಅದೃಷ್ಟನೋ. ಇದೇ ರೀತಿ ಹೋಗ್ತಾ ಇದ್ರೆ ನಾನು ಹಸುವಲ್ಲೇ ಸಾಯ್ಬೇಕಾಗತ್ತೆ. ನಿನ್ನ ಇಚ್ಛೆ ಯಾವಾಗ ಪೂರ್ತಿ ಆಗುತ್ತೆ ಅಂದ್ರೆ ಆ ಎರಡು ಹುಂಜಗಳ ಮಧ್ಯೆ ನೀನು ಜಗಳ ಮೂಡ್ಸ್ಬೇಕು. ಮಾಸ್ಟರ್, ಅವರಿಬ್ಬರ ಮಧ್ಯದಲ್ಲಿ ಜಗಳ ಮೂಡ್ಸೋದಿಕ್ಕೆ ಏನಾದ್ರೂ ಒಂದು ಉಪಾಯ ಇದೆಯಾ? ಒಂದು ದಾರಿ ಇದೆ. ಈ ಕಾಮನ್ ಮಾಸ್ಟರ್ ನಿಂಗೆ ಎಲ್ಲವನ್ನ ಹೇಳ್ಕೊಡ್ತಾನೆ. ಆ ಹದ್ದನ್ನ ನೋಡಿ. ನಿನ್ನೆ ಆಗಿದಲ್ಲ ನಿಂಗೆ ಸಾಕಾಗಿಲ್ವಾ? ನಂಗೆ ಅದು ಒಳ್ಳೇದೇ ಆಯ್ತು. ನೀವಿಬ್ರೂ ಸೇರಿ ಒಂದೇ ದಿನದಲ್ಲಿ ನನ್ನ ಒಳ್ಳೆಯನಾಗಿ ಮಾಡ್ಬಿಟ್ರಿ. ನೀವಿಬ್ರಿಗೂ ತುಂಬಾ ತುಂಬಾ ಧನ್ಯವಾದ. ತುಂಬು ಹೃದಯದ ಧನ್ಯವಾದ. ಅದು ನಿಮ್ಗೆ ಒಳ್ಳೇದು ತಾನೇ? ಹೌದು, ನಿಮ್ಮಿಬ್ರಲ್ಲಿ ಆ ಲೀಡರ್ ಯಾರು? ಲೀಡರಾ? ನಮ್ಮಲ್ಲಿ ಆ ರೀತಿ ಏನೂ ಇಲ್ಲ. ಜನರಲ್ಲಿ ಲೀಡರ್ ಅಂತ ಒಬ್ರು ಇದ್ದೇ ಇರ್ತಾರೆ ತಾನೇ? ಆ ಲೀಡರ್ಗೆ ತುಂಬಾ ಶಕ್ತಿ ಇರುತ್ತೆ. ನಿಮ್ಮಿಬ್ರಲ್ಲೂ ಕೂಡ ತುಂಬಾ ಶಕ್ತಿಶಾಲಿಯಾದವರು ಇದ್ದೇ ಇರ್ತಾರೆ. ಅವರೇ ಲೀಡರ್ ಆಗ್ತಾರೆ. ಈಗ ನನ್ನ ಹತ್ರ ಹೇಳಿ,
ನಿಮ್ಮಲ್ಲಿ ತುಂಬಾ ಶಕ್ತಿಶಾಲಿ ಯಾರು? ಎಲ್ಲರಿಗಿಂತ ಜಾಸ್ತಿ ಶಕ್ತಿ ಇರೋದು ನಮ್ ಚಿಕ್ಕಪ್ಪಗೆ. ಇಲ್ಲ, ಅಂಗ ಚಿಕ್ಕಪ್ಪಗೆ ಶಕ್ತಿ ಜಾಸ್ತಿ. ನಾವಿಬ್ರು ಕೂಡ ಸಮವಾಗಿ ಶಕ್ತಿಶಾಲಿ. ಹೇ, ಆ ರೀತಿ ಸಾಧ್ಯನೇ ಇಲ್ಲ. ಎಲ್ಲ ಗುಂಪಲ್ಲೂ ಒಬ್ರಾದ್ರೂ ಒಬ್ರು ತುಂಬಾ ಬುದ್ಧಿಶಾಲಿ ಮತ್ತೆ ಶಕ್ತಿಶಾಲಿಯಾಗಿ ಇರ್ತಾರೆ. ಹಾ ನೋಡಿ, ನಿಮ್ಗೆ ನಿಮ್ಮಿಬ್ರಲ್ಲಿ ಯಾರು ಶಕ್ತಿಶಾಲಿ ಬುದ್ಧಿಶಾಲಿ ಅಂತ ಗೊತ್ತಿಲ್ಲ. ಸರಿ, ನೀವೇ ಹೇಳಿ, ನಿಮ್ಮಲ್ಲಿ ಶಕ್ತಿಶಾಲಿ ಯಾರು? ಹ, ಶಕ್ತಿಶಾಲಿ ನಾನೇ. ನೀನಾ? ನಿಜವಾಗ್ಲು? ಬೇಕಾದ್ರೆ ನನ್ ಜೊತೆ ಜಗ್ಲಕ್ ಬಾ, ಆವಾಗ ಗೊತ್ತಾಗುತ್ತೆ ಶಕ್ತಿಶಾಲಿ ಯಾರು ಅಂತ. ಸರಿ ಬಾ, ನೋಡೇ ಬಿಡಣ. ಹಾ ಹೊಡಿ, ಹಾ ಹೊಡಿ, ಹಂಗೆ ಹಂಗೆ ಚೆನ್ನಾಗಿ ಹೊಡಿ, ಎದ್ದು ಬಿದ್ದು ಹೊಡಿ. ಹಾ ಹಾಗೆ ಹಾಗೆ ಹೊಡಿ ಹೊಡಿ, ಚೆನ್ನಾಗಿ ಹೊಡಿ. ಕೋಳಿಗಳ ಅಜಾಗ್ರತೆಯಿಂದ ಹದ್ದಿನ ದುಷ್ಟ ಉದ್ದೇಶಗಳು ತಿಳಿದಿರಲಿಲ್ಲ. ಅದರ ಕಾರಣ ಅವರಲ್ಲೇ ಅವರು ಜಗಳ ಮಾಡ್ತಾರೆ, ಮತ್ತು ಅದಲ್ಲದೆ ಅವ್ರಿಗೆ ಮತ್ತೆ ಬೇರೆಯವ್ರಿಗೂ ಅದು ಸಮಸ್ಯೆ ಆಗುತ್ತೆ. ಹಾ ಹಾ ಓಡಿಸು, ಊರಿಗೆ ಕೊಯ್ದಾಕು, ತೆಗ್ದು ಬಿಸಾಕು. ತುಂಬ ಒಳ್ಳೇದಾಯ್ತು. ಮೊದಲು ಆಂಗವಳನ್ನ ಎತ್ಕೊಂಡು ಹೋಗ್ತೀನಿ. ಓ, ಎಲ್ಲ ಕೆಲಸ ಮಾಡೋದಕ್ಕೆ ಎಷ್ಟು ಸುಲಭ ಆಗ್ಬಿಡ್ತು. ಆ ಕಾಮನ್ ಮಾಸ್ಟರ್ನ ಬುದ್ಧಿವಂತಿಕೆ ಎಷ್ಟು ಕೆಲಸ ಮಾಡ್ಬಿಡ್ತು. ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಹತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ, ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ನನಗೂ ಹತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸುವಾಗ್ತಾ ಇದೆ. ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದ್ರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಆಹಾ, ಧನ್ಯವಾದಗಳು ಗೆಳೆಯ. ನನ್ನ ಹಸಿವು ನೀಗ್ತು, ನಾನೀಗ ಹೊರಡ್ಬೋದಾ? ಹಾ ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ, ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನಾ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ, ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ.
ಪಕ್ಕದಲ್ಲಿರೋ ಆಲದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ ಗುಟ್ಟದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ, ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು, ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು? ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು, ಅದರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತ್ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆ ಥರ ಏನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನು ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನು ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಹಾ, ಇನ್ನೇನು, ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ? ಯಾಕಂಗೆ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ಬನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಹತ್ತಿ ಹಣ್ಣು ಕೊಡ್ತೀನಿ. ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ 2 ಹತ್ತಿ ಹಣ್ಣಿನ ಗೊಂಚಲನ್ನ ತಂದು ಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು. ಈ ಹಣ್ಣು ತುಂಬಾ ರುಚಿಯಾಗಿದೆ. ಹಾಂ, ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಹಾ, ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನ ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನುತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ, ಅವನು ನನ್ನ ಗೆಳೆಯನಮ್ಮ, ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನ ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ಅದನ್ನ ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ್ನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನ ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು, ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ಹಾ, ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ.
ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂತ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ ನೀನು ಬರ್ತೀಯಾ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ ಎಲ್ಲ ಇದೆಯಪ್ಪ, ನೀನು ಕೆಳಗೆ ಬಾ, ಅಲ್ಲಿರೋಂಥ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರೋಕ್ಕಾಗುತ್ತೆ? ನಿನ್ನ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ? ನೀನು ನನ್ನ ಬೆನ್ನ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನು ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೊರಡ್ತು. ನದಿಯನ್ನು ದಾಟಬೇಕಾದ್ರೆ ನಡು ಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನ ಪ್ರಸ್ತಾಪಿಸ್ತು. ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವಿ ಈಗ. ಮೊಸಳೆ ಏನು ಹೇಳಿದೆ ಈಗ ನೀನು? ನಿನ್ನನ್ನು ನೀ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು. ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ, ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರವಾಗಿ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲ, ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ನನ್ನ ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಅತ್ತಿ ಮರದ ಮೇಲಿರುವ ಒಂದು ಡಬ್ಬದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನೀನ್ ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬ ನಾನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ, ಈಗೇನ್ ಮಾಡೋದು? ಈ ತರ ಆಗೋಯ್ತಲ್ಲ. ಇನ್ನೇನು ಮಾಡೋದು? ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನಿನ್ನನ್ನು ಗೆಳೆಯ ಅಲ್ಲೋ, ನಿನ್ನನ್ನು ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡಕ್ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದು ಜೀವಿ ಹೆಂಗೆ ಬದುಕೋಕ್ಕಾಗುತ್ತೆ? ಅದು ಕಿತ್ತುಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ವಲ್ಲ? ಅಯ್ಯಯ್ಯೋ, ಅಲ್ಲ ಗೆಳೆಯ, ನೀನು ಮರ್ಯಾದಾಗ ಬಾಯಿ ಮುಚ್ಚೋ. ಇನ್ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು. ನಿನಗೆ ಹತ್ತಿ ಹಣ್ಣು ಕೊಡಲ್ಲ, ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನು ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂತ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನ ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆತಿದ್ವು. ಮಂಗಣ್ಣನಿಗೂ ಟೀಮಿಗೂ 1 ಪಾಯಿಂಟ್ ಸಿಕ್ಕಿರುತ್ತದೆ. ಹಾಗೆ ಒಟ್ಟು ಪಾಯಿಂಟ್ 4-3. ಉತ್ತಮರದಲ್ಲಿ ಕೆಂಪು ಸನ್ಯಾಸಿ. ಅದು ಒಳ್ಳೇದು. ಹೇಳು ಹೇಳು, ಬೇಗನೆ ಉತ್ತರ ಹೇಳು. ಉತ್ತರ ನಾನು ಹೇಳ್ತೀನಿ. ಆಲೋಚಿಸಿ ಹೇಳ್ಬೇಕು. ಉತ್ತರ ತಪ್ಪಿದರೆ ಪಾಯಿಂಟ್ ಆ ಕಡೆಗೆ. ಅಡಿಕೆ. ಉತ್ತರ ಸರಿಯಾಗಿದೆ. ಈಗ ಒಟ್ಟು ಪಾಯಿಂಟ್ 4-4. ಪುತುಂಬಿ ಕುರ್ಲ ಮಮ್ಮಿ ಕಲಕಲಕಮ್ಮ, ಪುತುಂಬಿ ಕಿರ್ಲ ಮಮ್ಮಿ ಚಲಕಲಕಮ್ಮ, ಪುತುಂಬಿ ಕರ್ಲ ಮಮ್ಮಿ ಕಲಕಲಕಮ್ಮ, ನನ್ನ ನನ್ನ ತನ್ನ 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 ತನ್ನ. ಆ ಕುಂಡಿಲಿ ಅಣ್ಣ ಬರ್ತಾ ಇದ್ದಾನೆ. ಹೋ, ಹಾಗಾದ್ರೆ ಆಟವೆಲ್ಲ ಅಡಿಮೇಲಾಗಲಿದೆ. ಏನು ಎಲ್ಲರೂ ಸೇರಿ ಒಂದು ಗೂಢಾಲೋಚನೆ? ಒಂದು ಇಲ್ಲ ಕುಂದಿಲಿ, ನಾವೆಲ್ಲರ ಸೇರಿ ಒಗಟ್ಟಿನ ಆಟ ಆಡುತ್ತೀವಿ. ಒಗಟ್ಟು?
ಆಗಬಹುದಲ್ವೇ? ಹಾಗಾದ್ರೆ ನಾನು ಕೂಡ. ಆಗಲೇ ಯಾರದು ಆ ಟೀಮ್? ನಾವು ಮೂವರು ಒಂದು ಟೀಮ್. ನಾನು ಆನಗುಂಡನು ಆಮೆಯು ಒಂದು ಟೀಮ್. ಹಾಗಾದ್ರೆ ಕುಂದಿಲಿ ಯಾವ ಟೀಮಲ್ಲಿ? ನನಗೆ ಟೀಮೇ ಬೇಡ. ನಾನು ಒಬ್ಬನು ಸಾಕು. ನೀವೆಲ್ಲರೂ ಒಂದು ಟೀಮ್ ಆಗಿರಿ. ಅದು ಬೇಕೋ? ಅದು ಸಾಕು. ನನ್ನ ಪ್ರಶ್ನೆಗೆ ಉತ್ತರ ಹೇಳುವ ಬುದ್ಧಿವಂತ ಯಾರಿದ್ದರೆ ಈ ಟೀಮಲ್ಲಿ? ಆದ್ರೆ ಕೇಳಿ, ಮೊದಲನೆಯ ಪ್ರಶ್ನೆ ರೆಡಿ? ಕಾಲಲ್ಲೇ ಹಿಡಿದರೆ ಭುಜವನ್ನು ಹತ್ತುವುದು. ಕಾಲಲ್ಲಿ ಹಿಡಿದರೆ ಭುಜವನ್ನು ಹತ್ತುವುದು. ಗೊತ್ತಾಯ್ತು. ಉತ್ತರ ಮಂಗಣ್ಣ. ಹೋ, ನಾನು ಅಲ್ಲ, ಇದಕ್ಕ ಉತ್ತರ ನಾನಾಗಿರ್ಬೋತೆ. ಮೂಡರು. ಯಾರಿಗೆ ಗೊತ್ತಿಲ್ವೇ? ಅಲ್ಲ, ನಾನೇ ಹೇಳಲೆ. ಉತ್ತರ ನಾ ಹೇಳುವ. ನೀನು ಹೇಳು ಹೇಳು. ಕೊಡೆ. ಉತ್ತರ ಸರಿಯಾಗಿದೆ. ಹೇ, ಹಾಗಾದ್ರೆ ಕೇಳಿಕೊ ಇನ್ನೊಂದು ಪ್ರಶ್ನೆ. ಕಪ್ಪಾಗಿದೆ ನನ್ನ ಬಣ್ಣ, ಎಲ್ಲಿ ಹೋದರೂ ನಾನಿದ್ದೇನೆ ನಿನ್ನ ಜೊತೆ. ಹೇಳು. ಏನೆಂದು? ಕಪ್ಪಾಗಿದೆ ನನ್ನ ಬಣ್ಣ, ಎಲ್ಲಿ ಹೋದರೂ ನಾನಿದ್ದೇನೆ ನಿನ್ನ ಜೊತೆ. ಹಾ, ಭೂತ. ಹೋಗೆ, ಅದು ಒಂದು ಅಲ್ಲ ಉತ್ತರ. ಏನು ಆಮೆ ಅಣ್ಣ, ಇದರ ಉತ್ತರ ನಿನಗೆ ಗೊತ್ತಿದೆಯೇ? ಗೊತ್ತು. ಅದು ನಿನಗೆ ಗೊತ್ತಿದೆಯೇ? ಉತ್ತರ ನೆರಳು. ಉತ್ತರ ಸರಿಯಾಗಿದೆ. ಹುಲಿಯಾಗಿ ಬಂದ ಕುಂದಿಲಿಯಣ್ಣ ಇಲಿಯಾಗಿ ಹೋಗಿಬಿಟ್ಟದು. ಅಲ್ಲದಿದ್ರು ನೀರಲ್ಲಿ ಇರುವವರಿಗೆ ತುಂಬಾನೇ ಬುದ್ಧಿ. ಅವನ ಒಂದು ಬುದ್ಧಿ. ಏ ಆಮೆ ಅಣ್ಣ, ಆದ್ರೆ ಓಟ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಲು ಸಾಧ್ಯವೇ? ಗಿಳಿಯಕ್ಕನಿಗೆ ಸಾಧ್ಯವಿದೆ. ಕುಂದಿಲಿ ಅಣ್ಣನನ್ನು ಖಂಡಿತ ಸೋಲಿಸುವೆ. ನಿನ್ನೊಡನೆ ಅಲ್ಲ ಸ್ಪರ್ಧೆ, ಇವನೊಂದಿಗೆ, ಈ ಬುದ್ಧಿವಂತನೊಂದಿಗೆ. ಇವ ಬುದ್ಧಿಯಿಂದ ಓಡಲಿ, ಅಲ್ಲ ಮತ್ತೆ. ಬುದ್ಧಿಯಿಂದ ಓಡೋದು ತೊಂದರೆ ಆದೀತೆ. ಏಯ್, ಏನು ಹೇಳ್ತೀಯಾ? ಓಡುತ್ತೀಯಾ ಅಥವಾ ಸೋಲು ಒಪ್ಪುತ್ತೀಯಾ? ಅಯ್ಯೋ ಬೇಡ, ಸ್ಪರ್ಧೆಗೆ ನಾನಿಲ್ಲ. ಇಲ್ಲ, ಆಮೇನು ಓಡ್ತಾನೆ. ಆಮೆ ಅಣ್ಣನೇ ಗೆದ್ದು ಬರ್ತಾನೆ. ಗೆಲ್ತೀವಿ ಆಮೇಣ್ಣ. ನಾವು ಮನಸ್ಸು ಮಾಡಿದ್ರೆ ಗೆಲ್ಲದಿರೋದು ಒಂದೂ ಇಲ್ಲ. ಓಟ ಸ್ಪರ್ಧೆಗೆ ಬಂದಿರುವ ಆಮೆ ಅಣ್ಣ ಇಲ್ಲಿ ಬಂದಿರುತ್ತಾನೆ. ಕುಂದಿಲಿ ಅಣ್ಣ ಎಲ್ಲಿದ್ದರೂ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಸೇರಬೇಕಾಗಿ ವಿನಂತಿ. ಏಯ್, ಇಂದ ಸರಿಯಲು ಇನ್ನ ಸಮಯವಿದೆ. ಏನು ಹೇಳ್ತೀಯಾ? ಓಡಲು ತಯಾರಾಗಿದ್ದೀಯಲ್ಲ ಅಲ್ಲುವೇ? ಅದೇ, ನಾನು ತಯಾರಾಗಿದ್ದೀನಿ. ನೋಡಿ, ಈಗ ಸ್ಪರ್ಧೆ ಆರಂಭವಾಗಲಿದೆ. ಕೊಡ್ಬೇಕಾದ ದಾರಿಗಳು: ಮಾನಸ ಕೆರೆ ಬದಿ, ದೇವರಗುಡ್ಡ ಹತ್ತಿ, ಮಂಡೂಕ ಕೆರೆ ಸುತ್ತಿ, ಕ್ಯಾರೆಟ್ ಕಾಡು ತಿರುಗಿ ಬಂದು ಇಲ್ಲಿ ಸೇರ್ಬೇಕಾಗಿದೆ. ಬಿಗಿರ ಹಾಕಿದಾಗ ಓಟ ಶುರು ಮಾಡಿ. ರೆಡಿ? ಪುತುಂಬಿ ಕೊರ್ಲ ಮಮ್ಮಿ ಜಲಕಲ ಕಮ್ಮ, ಪುತುಂಬಿ ಕೊರ್ಲ ಮಮ್ಮಿ ಜಲಕಲ ಕಮ್ಮ, ಪುತುಂಬಿ ಕೊರ್ಲ ಮಮ್ಮಿ ಜಲಕಲ ಕಮ್ಮ, ತನ್ನ 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 ತನ್ನ. ಕೆರೆ ಬದಿದಾರಿ. ದೇವರ ಗುಡ್ಡ ಹತ್ತಿ. ಹತ್ತಿಕೋ, ಇನ್ನು ಹತ್ತಿಕೋ.
ಮಂಡುಕ ಕೆರೆ ದಾಟಿದೆ, ದಾಟಿ ಬಿಡು, ದಾಟಿ ಬಿಡು. ಕ್ಯಾರೆಟ್ ಗಾಡು ಸುತ್ತಿ, ಕ್ಯಾರೆಟ್ ಗಾಡು ಸುತ್ತಬೇಕೆ? ಸ್ವಲ್ಪ ತಿಂದು ನಡೆಯುವ. ಹಾವು, ಹೊಟ್ಟೆ ತುಂಬಿದೆ ಸ್ಥಿತಿ. ಸ್ವಲ್ಪ ನಿದ್ದೆ ಮಾಡುವ. ಆತ ನಡೆದು ಬರುವಾಗ ರಾತ್ರಿ ಕಳೆದು ಬೆಳಗಾದಿದು. ಹಾ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ. ಇಲ್ಲಿ ಏನು ನಡೆಯಿತು? ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ. ಹಿಂದಿನ ಕಾಲದಲ್ಲಿ ಒಂದು ಜಾಗದಲ್ಲಿ ವೀರಶೂರ ಪರಾಕ್ರಮವುಳ್ಳಂಥ ಒಂದು ಬೆಕ್ಕು ಇತ್ತು. ಅಲ್ಲಿ ಇದ್ದಂಥ ಇಲಿಗಳನ್ನು ಬೇಟೆ ಆಡಿನೇ ಆ ಬೆಕ್ಕು ಜೀವನ ನಡೆಸ್ತಾ ಇತ್ತು. ಅಯ್ಯೋ ಅಣ್ಣ, ನನ್ನನ್ನು ಕೊಂದು ಬಿಡ್ಬೇಡಿ. ಹೇ, ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನನ್ನು ಕೊಲೆ ಮಾಡಲ್ಲ. ನಾನು ನಿನ್ನ ಜೀವ ಸಮೇತ ಹಾಗೇ ನುಂಗು ಬಿಡ್ತೀನಿ. ಹೀಗೇನೆ ಜೀವನನ ನಡೆಸ್ತಾ ಇತ್ತು. ಕಾಲ ಬದಲಾದಂಗೆ ಆ ಬೆಕ್ಕಿಗೆ ವಯಸ್ಸಾಗಿ ಹೋಯಿತು. ಹಾಗಾಗಿ ಅದಕ್ಕೆ ಇಲಿಗಳನ್ನು ಹಿಡಿಯೋದಕ್ಕೆ ಆಗದೆ ಹೋಯಿತು. ಹೀಗೆ ತಿಂತಾ ಇದ್ರೆ ಹೊಟ್ಟೆ ಹೊಡೆದು ಸತ್ತೋಗ್ಬಿಡ್ತೀನಿ. ಆ ಇಲಿಗಳನ್ನು ಹುಡುಕಕ್ಕೆ ಏನಾದರೂ ಚಾಣಕ್ಯನ ಬುದ್ಧಿ ಉಪಯೋಗಿಸ್ಬೇಕಲ್ಲ. ಐಡಿಯಾ ಬಂದ್ಬಿಡ್ತು. ಅದೇ ನನ್ನ ಬುದ್ಧಿವಂತಿಕೆ. ಕೊನೆಗೆ ಆ ಬೆಕ್ಕು ಇಲಿಗಳ ಬಿಲದತ್ರ ಬಂದು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಬಂಡೆ ಮೇಲೆ ಕೂತು ಸನ್ಯಾಸಿಯಂತೆ ಧ್ಯಾನ ಮಾಡ್ತಾ ನಟನೆ ಮಾಡ್ತಾ ಇತ್ತು ಆ ಬೆಕ್ಕು. ಮ್ಯಾವ್, ಓಂ ಕ್ರೀಂ ಮ್ಯಾವ್, ಮ್ಯಾವ್, ಓಂ ಕ್ರೀಂ ಮ್ಯಾವ್. ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ನಿಮ್ಗೆ ವಿಷಯ ಗೊತ್ತಾಯ್ತಾ? ನಾವು ಮನೆ ಮಾಡ್ಕೊಂಡಿರುವಂತ ಈ ಜಾಗದ ಪಕ್ಕದಲ್ಲೇ ಒಬ್ಬ ಬೆಕ್ಕು ಸನ್ಯಾಸಿ ಬಂದು ಕೂತಿದ್ದಾನೆ. ಅಯ್ಯೋ, ನಮ್ಮನ್ನ ಸಾಯಿಸ್ತಾರಾ? ಆದ್ರೆ ಅದು ಬೆಟ್ಟದ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದೆ. ಏನೋ ಮಾತಾಡ್ತಾನೆ ಇರುತ್ತೆ. ಅಂದಹಾಗೆ ಆ ಬೆಕ್ಕು ಸನ್ಯಾಸಿ ಮೇಲೆ ಸರಿಯಾಗಿ ಗಮನ ಇಡಬೇಕು ನಾವು. ಆಗ ಆ ಇಲಿಗಳೆಲ್ಲ ಸದ್ದನ್ನ ಕೇಳಿಸ್ಕೊಂಡು ಆ ಬೆಕ್ಕು ಸನ್ಯಾಸಿಯನ್ನ ನೋಡೋದಕ್ಕೆ ಬಿಲವನ್ನ ಬಿಟ್ಟು ಹೊರಗೆ ಬಂದ್ವು. ನಾನು ಆ ಬೆಕ್ಕು ಸನ್ಯಾಸಿ ಇದ್ದಂತ ಜಾಗದ ಪಕ್ಕದಲ್ಲಿ ನಡ್ಕೊಂಡು ಹೋದೆ. ಆದ್ರೂ ಅವ್ನು ನನ್ನ ನೋಡ್ಲೇ ಇಲ್ಲ. ಹಾಗಿದ್ರೆ ನಾನೊಂದ್ಸತಿ ಹೋಗಿ ನೋಡ್ಕೊಂಡು ಬರ್ತೀನಿ. ಅವನು ಹೇಳಿದ್ದು ನಿಜಾನೇ. ನಾನು ಅದರ ಹತ್ರ ಹೋಗಿ ತಟ್ಬಿಟ್ಟು ನೋಡ್ದೆ. ನಾನು ಅದನ್ನ ಗಮನಿಸ್ದೆ. ವಯಸ್ಸಾದ ಸನ್ಯಾಸಿ ಆ ಬೆಕ್ಕು ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ. ಮ್ಯಾವ್, ಓಂ ಕ್ರೀಂ, ಮ್ಯಾವ್ ಕ್ಲೀಂ, ಓಂ ಕ್ರೀಂ. ಇಳಿಮರಿಗಳೇ, ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾನು ಇನ್ನು ಮೇಲೆ ನಿಮ್ಮ ಯಾರನ್ನು ಸಾಯಿಸಿ ತಿನ್ನಕ್ಕೆ ಹೋಗಲ್ಲ. ನಿಮ್ಮೆಲ್ಲರನ್ನು, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ.
ನಾನು ಬಹಳ ಇಲಿಗಳನ್ನು ಸಾಯಿಸಿ ತಿಂದಿದ್ದೀನಿ. ನಾನು ಮಾಡಿದ್ದ ಆ ಪಾಪಕ್ಕೋಸ್ಕರ ಇವಾಗ ನಾನು ಬೆಕ್ಕು ಸನ್ಯಾಸಿಯಾಗಿ ಬದಲಾಗಿದ್ದೀನಿ. ಈ ಕಾಡಿರುವ ಜಾಗದಲ್ಲಿ ಶಾಂತಿಯನ್ನು ಕಾಪಾಡುವುದೇ ನನ್ನ ಒಂದು ಉದ್ದೇಶ. ಎಲ್ಲ ಇಲಿ ಮರಿಗಳು ಬಂದು ನನ್ನ ಹತ್ರ ಆಶೀರ್ವಾದ ತಗೊಂಡೋಗಿ. ಮ್ಯಾವ್ ಕ್ರೀಮ್ ಓಂ ಕ್ಲೀಂ ಮ್ಯಾವ್ ನಮಃ. ಹೀಗೆ ಎಲ್ಲ ಇಲಿಗಳು ಕೂಡ ಆ ಬೆಕ್ಕು ಸನ್ಯಾಸಿ ಹತ್ರ ಆಶೀರ್ವಾದವನ್ನು ಪಡೆದುಕೊಂಡವು. ದಿಢೀರಂತ ಒಂದಿನ ಸನ್ಯಾಸಿ ಹತ್ರ ಆಶೀರ್ವಾದವನ್ನ ಪಡ್ಕೊಂಡ ನಂತರ ಇಲಿಗಳು ವಾಪಸ್ ಬಿಲದ ಕಡೆ ಹೋಗ್ತಿದ್ದಾಗ, ಹೇಯ್ ಮಕ್ಕಳೇ, ಎಲ್ಲರೂ ಒಂದು ನಿಮಿಷ ಹಾಗೆ ನಿಂತ್ಕೊಳ್ಳಿ. ಏನು ವಿಷಯ ಸ್ವಾಮಿ? ನಿಮಗಳಿಗೆ ಒಂದು ಆಪತ್ತು ಬರುವ ಹಾಗಿದೆ. ಅಯ್ಯಯ್ಯೋ, ಎಂತ ಆಪತ್ತು ಸ್ವಾಮಿ? ಅಲ್ಲಿ ಗವಿ ಮತ್ತು ಬೆಟ್ಟದ ಮಧ್ಯದಿಂದ ನಿಮ್ಮನ್ನು ಹುಡುಕೊಂಡೆ ಒಬ್ಬ ವೈರಿ ಬರ್ತಾ ಇದ್ದಾನೆ. ನಾನದು ಮುಕ್ಕಣ್ಣಿನಿಂದ ನೋಡಿದೆ. ಸ್ವಾಮಿ, ನಾವಿನ್ಮೇಲೆ ಏನ್ ಮಾಡ್ಬೇಕು? ಹೇ, ಭಯ ಪಡಬೇಡಿ. ನಮಗೆ ಸಮಸ್ಯೆ ಬರದೇ ಇರುವ ಹಾಗೆ ಒಂದು ಬೆಕ್ಕು ಮಾಡಿಬಿಡೋಣ. ಏನು ಬೆಕ್ಕ? ಅದು ಪೂಜೆ. ಅದಕ್ಕೋಸ್ಕರ ನೀವು ಒಬ್ಬೊಬ್ಬರು ಸಾಲಾಗಿ ನನ್ನ ಆಶ್ರಮದ ಒಳಗಡೆ ಬರಬೇಕು. ಮುಖ್ಯವಾದ ವಿಷಯ, ನೀವು ಯಾರಿಗೂ ಹೆದರ್ಕೊಳ್ಳದೆ ಈ ಕಾಡಲ್ಲಿ ಸಂತೋಷವಾಗಿ ಬದುಕಬಹುದು. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಾ? ಸ್ವಾಮಿ, ನಿಮ್ಗೆ ನಿಜವಾಗ್ಲೂ ದೊಡ್ಡ ಮನಸ್ಸು ಸ್ವಾಮಿ. ನಾವು ಒಬ್ಬೊಬ್ರಾಗಿ ನಿಮ್ಮ ಆಶ್ರಮಕ್ಕೆ ಬಂದು ಸೇರ್ತೀವಿ. ಹಾಗೆ ಒಂದೊಂದು ದಿನಾನು ಶತ್ರು ಸಂಹಾರ ಪೂಜೆಗಾಗಿ ಒಂದೊಂದು ಇಲಿನೂ ಆ ಸನ್ಯಾಸಿ ಬೆಕ್ಕುವಿನ ಆಶ್ರಮದ ಹತ್ರ ಬರೋದಕ್ಕೆ ಶುರು ಮಾಡಿದ್ವು. ಬಾ ಮಗು, ಒಳಗ ಬಾ, ಭಯವಿಲ್ಲದೆ ಬಾ. ನಂತರ ಸನ್ಯಾಸಿ ಬೆಕ್ಕಿನ ಆಶ್ರಮದ ಬಳಿ ಹೋದಂತ ಇಲಿಗಳು ವಾಪಸ್ ಬರಲೇ ಇಲ್ಲ. ವಾಪಸ್ ಬರದೇ ಇದ್ದ ಕಾರಣ ಕೆಲವು ಇಲಿಗಳಿಗೆ ಅನುಮಾನ ಶುರುವಾಯಿತು. ಪೂಜೆಗೆ ಹೋದಂತ ಸ್ನೇಹಿತರು ಯಾರನ್ನು ಕೂಡ ಆ ಮುನಿವರಿಯರು ವಾಪಸ್ ಕಳಿಸ್ಲೇ ಇಲ್ವಲ್ಲ? ಒಂದ್ ವೇಳೆ ಪೂಜೆ ಎಲ್ಲ ಮುಗ್ದಿಲ್ವೇನೋ? ನಾವು ಸ್ವಾಮೀಜಿಯವರ ಆಶ್ರಮದವರೆಗೂ ಹೋಗಿ ಬರೋಣವಾ? ಹಾಗಾಗಿ ಇಲಿಗಳ ಗುಂಪಿನ ಕೆಲವರು ಆ ಸನ್ಯಾಸಿ ಬೆಕ್ಕಿನ ಆಶ್ರಮದ ಹತ್ರ ಹೋಗೋದಕ್ಕೆ ತೀರ್ಮಾನ ಮಾಡಿದ್ವು. ಮ್ಯಾವ್ ಕ್ರೀಮ್ ಓಂ ಕ್ಲೀಂ ಮ್ಯಾವ್ 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 ಓಂ ಕ್ರೀಂ ಮ್ಯಾವ್. ಸ್ವಾಮಿ, ನಿಮ್ಮ ಹತ್ರ ಪೂಜೆಗಂತ ಬಂದವರು ಮತ್ತೆ ವಾಪಸ್ ನಮ್ಮ ಹತ್ರ ಬಂದೇ ಇಲ್ಲ. ಆಶ್ರಮಕ್ಕೆ ಬಂದವರೆಲ್ಲರೂ ದೇವರ ಪೂಜೆಯಲ್ಲಿ ಮಗ್ನರಾಗಿದ್ದಾರೆ. ಅವರೆಲ್ಲರೂ ಆದಷ್ಟು ಬೇಗ ಬಂದ್ಬಿಡ್ತಾರೆ. ನಿಮಗೆ ಭಯನೇ ಬೇಡ. ಸ್ನೇಹಿತರೆ, ಇದ್ರಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತ ಅನಿಸ್ತಿದೆ. ಹಾಗಾದ್ರೆ ಅದೇನು ಅಂತ ನಾವು ಕಂಡುಹಿಡಿಲೇಬೇಕು. ಅನಂತರ 3 ಇಲಿಗಳು ಒಂದಾಗಿ ಸೇರಿ ಆ ಸನ್ಯಾಸಿ ಬೆಕ್ಕಿನ ಆಶ್ರಮಕ್ಕೆ ಸುರಂಗವನ್ನ ತೋಡಿದ್ರು. ಒಂದು ದಾರಿಯಿಂದ ಆಶ್ರಮದ ಒಳಗಡೆ ಹೋಗಿ ಸೇರ್ಕೊಂಡ್ರು. ಅಲ್ಲಿಗೆ ಹೋದ ನಂತರ ಆ ಇಲಿಗಳು ನೋಡಿದ್ದು, ಅಯ್ಯಯ್ಯೋ, ಅವನು ನಮ್ಮ ವಿಚಾರದಲ್ಲಿ ತುಂಬಾ ದೊಡ್ಡ ಸಂಚು ಮಾಡಿದ್ದಾನೆ. ನಮ್ ಜೊತೆಗಿದ್ದವ್ರನ್ನೆಲ್ಲರನ್ನು ಆ ಕಳ್ಸ್ವಾಮಿ ಕೊಂದು ತಿಂದ್ಬಿಟ್ಟಿದ್ದಾನೆ. ಅವನ್ಗೆ ಸರಿಯಾದ ಪಾಠ ಕಲಿಸ್ಕೊಡ್ಲೇಬೇಕು. ಆ ಸನ್ಯಾಸಿ ಬೆಕ್ಕಿಗೆ ಸರಿಯಾದ ಪಾಠ ಕಲಿಸೋದಕ್ಕೆ ಆ ಇಲಿಗಳು ನಿರ್ಧಾರ ಮಾಡಿದ್ವು. ಅದಕ್ಕಾಗಿ ಇಲಿಗಳು ಒಂದು ಪ್ಲಾನ್ ಮಾಡಿದ್ವು. ಮಾರನೇ ದಿನ 2 ಇಲಿಗಳು ಆ ಕಳ್ಳ ಸನ್ಯಾಸಿ ಆಶ್ರಮಕ್ಕೆ ಬಂದವು. ಸ್ವಾಮಿ, ನಮ್ಮ ಮಕ್ಕಳು ನಿಮ್ಮ ಕೈಗೆ ಒಪ್ಪಿಸ್ಬೇಕು ಅಂತ ನಾವಿಲ್ಲಿಗೆ ಬಂದಿದ್ದೀವಿ. ಸ್ವಾಮಿ, ಈ ಚಿಕ್ಕ ಮಕ್ಕಳಿಗೋಸ್ಕರ ನೀವೊಂದು ಪೂಜೆ ಮಾಡಬೇಕು. ನನಗೆ ಇವತ್ತು ಅದೃಷ್ಟವಾದ ದಿನ ಎಂದು ನಾನು ಭಾವಿಸ್ತೀನಿ. ಅದಕ್ಕೆ ನಿಮ್ಮ ಮಕ್ಕಳನ್ನು ನನ್ನ ಹತ್ರ ಬಿಡಕ್ಕೆ ಬಂದಿದ್ದೀರಾ. ಯಾರಿಗೆ ಅದೃಷ್ಟ? ಅದು ನನಗಲ್ಲ, ನಿಮಗ ಅದೃಷ್ಟ ಅಂತ ಹೇಳಕ್ ಬಂದೆ. ಅದು ನಾಲ್ಗೆ ಸ್ವಲ್ಪ ತೊದಲು ಬಿಡ್ತು. ದೊಡ್ಡ ಶತ್ರು ದೋಷಾನೇ ಇದ್ದಂಗಿದೆಯಲ್ಲ. ನಾನು ಹೋಗಿ ಆ ದೋಷಕ್ಕೆ ಪರಿಹಾರ ಮಾಡ್ಕೊಂಡ್ ಬರ್ತೀನಿ. ಇಲಿ
ಇಲಿಮರಿಗಳ ಜೊತೆ ಪೂಜೆ ಮಾಡೋದಕ್ಕೋಸ್ಕರ ಆ ಬೆಕ್ಕು ಸನ್ಯಾಸಿ ಸ್ವಲ್ಪ ಹೊತ್ತಿನ ನಂತರ ಆಚೆಗೆ ಓಡ್ ಬಂತು. ಸ್ವಾಮಿ, ಏನಾಯ್ತು? ಶತ್ರುದೋಷ ಪರಿಹಾರ ಆಯ್ತಾ? ಕಳ್ಳ ಬೆಕ್ಕಿಗೆ ಅವರು ಕೊಟ್ಟಿದ್ದು ಅಂಟಿನಿಂದ ತುಂಬಿದ್ದಂತ ಇಲಿಮರಿಯ ರೂಪ. ಇದು ಆ ಬೆಕ್ಕಿಗೆ ಗೊತ್ತಾಗ್ಲಿಲ್ಲ. ಅಮ್ಮ ಬರ್ತೇನಂತ ಹೇಳಿದ್ರು, ಇನ್ನೂ ಕಾಣ್ಲಿಲ್ಲವಲ್ಲ. ಬರುವಾಗ ನಂಗೆ ಸನ್ಮಾನ ತರ್ತಾರಂತ ಹೇಳಿದ್ದಾರೆ. ನಂಗೂ 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 ಕೊಡ್ತೇನಂತ ಹೇಳಿದಾಳಲ್ಲ. ಹಾಯ್, ಅಮ್ಮ ಬರ್ತಿದ್ದಾಳೆ. ಕೈಯಲ್ಲಿ ಸನ್ಮಾನ ಉಂಟಲ್ಲ, ಚೆಂಡುಗಳಿರ್ಬೋದು. ಹಾಯ್, ಚೆಂಡುಗಳಾಗಿದೆ. ತುಂಬಾ ಚೆಂಡುಗಳು ಉಂಟಲ್ಲ. ಮಕ್ಕಳೇ, ಈಗೋ ನಿಮ್ಮ ಉಡುಗೊರೆ. ಎಲ್ರೂ ಬನ್ನಿ ಇಲ್ಲಿ, ನಿಮಗೆ ಆಟ ಆಡಲು ಚೆಂಡುಗಳು. ಎಲ್ಲರಿಗೂ ಚೆಂಡುಗಳಿವೆ. ಒಳ್ಳೆ ಮಕ್ಕಳಾಗಿ ಸಾಲಾಗಿ ಬನ್ನಿ ನೋಡುವ. ಆಗೋದಲ್ಲ. ಅನುಸರಣೆಯ ಮಕ್ಕಳು. 1ನೇ ಕೋಳಿ ಓಡಿ ಬಾ, ಹಳದಿ ಚೆಂಡು ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಚೆಂಡು ಹೂವಿನ ಹಳದಿ ಬಣ್ಣ. ಚೆಂಡು ಹೂವಿನ ಹಳದಿ ಬಣ್ಣ. 2ನೇ ಕೋಳಿ ಓಡಿ ಬಾ, ಹಸಿರ ಚೆಂಡು ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಗಿಡದ ಎಲೆಯ ಹಸಿರು ಬಣ್ಣ. ಗಿಡದ ಎಲೆಯ ಹಸಿರು ಬಣ್ಣ. 3ನೇ ಕೋಳಿ ಓಡಿ ಬಾ, ಕೆಂಪಿನ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ದಾಸವಾಳ ಹೂವಿನ ಕೆಂಪು ಬಣ್ಣ. ದಾಸವಾಳ ಹೂವಿನ ಕೆಂಪು ಬಣ್ಣ. 4ನೇ ಕೋಳಿ ಓಡಿ ಬಾ, ಬಿಳಿಯ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ತುಂಬೆ ಹೂವ ಬಿಳಿ ಬಣ್ಣ. ತುಂಬೆ ಹೂವ ಬಿಳಿ ಬಣ್ಣ. 5ನೇ ಕೋಳಿ ಓಡಿ ಬಾ, ನೀಲಿಯ ಚೆಂಡ ನಾ ಕೊಡುವೆ. ಚೆಂಡಿನ ಬಣ್ಣ ಯಾವುದು? ಆಕಾಶದ ನೀಲಿ ಬಣ್ಣ. ಆಕಾಶದ ನೀಲಿ ಬಣ್ಣ. ಅಮ್ಮ, ಇನ್ನು ನಾವು ಆಡ್ಲಿಕ್ಕೆ ಹೋಗ್ಬೋದಾ? ಆಟ ಆಡಿ, ಜಾಗ್ರತೆ. ಏನು ಏನಾಯ್ತು ಮಕ್ಕಳೇ? ನನ್ನ ಹಳದಿಯ ಚೆಂಡು. ಅಲ್ಲ, ಇದೀಗ ಯಾರು ಇಲ್ಲಿ ಗುಂಡಿಯ ತೋಡಿದ್ದು? ಸರಿ, ಯಾರು ಈ ಗುಂಡಿಯ ತೋಡಿದ್ದು? ಹೌದು ಸರಿ, ಹೌದು ಸರಿ. ನಾನೇ ಮಕ್ಕಳೇ, ನಾನು ಈ ಹಳ್ಳದಲ್ಲಿಯೇ ಇರೋದು. ಅದೇ ಮಕ್ಕಳೇ, ಇದುವೇ ಏಡಿ ಅಣ್ಣ. ಅಣ್ಣ ಹೀಗೆ ಗುಂಡಿ ತೋಡಿ ಅದ್ರೊಳಗೆ ಇರ್ತಾನೆ. ಅಯ್ಯೋ, ಸುಮ್ಮನೆ ಇದರೊಳಗಿದ್ರೆ ಹಸಿವಾಗಲ್ವಾ? ಅಣ್ಣ ಆಹಾರ ಹುಡುಕಿ ಹೊರಗೆ ಬರ್ತಾನೆ. ಶತ್ರು ನೋಡಿದ್ರೆ ಬೇಗ ಒಳಗೆ ಬಂದ ಹಚ್ಕೊಳ್ತಾನೆ. ತುಂಟ, ಒಳ್ಳೆಯ ಸೂತ್ರಧಾರಿ. ನನ್ನ ಹಳದಿ ಚೆಂಡು.
ಏಡಿ ಅಣ್ಣ ಮಕ್ಕಳು ಬೇಕಂತ ಚೆಂಡನ್ನು ಒಳಗಾಕ್ಲಿಲ್ಲ, ಗೊತ್ತಿಲ್ದೆ ಬಂದ್ಬಿಡ್ತು. ಪೆಟ್ಟೇನಾಗ್ಲಿಲ್ವೆಲ್ಲ? ಏನು ತೊಂದರೆ, ಮಕ್ಕಳಾಡುವಾಗ ಇದೆಲ್ಲ ಸಾಧಾರಣ. ಅವಶ್ಯಕತೆ ಇರುವಾಗ ಹೇಳಿ, ನಾನು ಚೆಂಡು ತೆಗೆದುಕೊಡುವೆ. ಅದಾಗ್ಬೋದು, ಅದಕ್ಕೇನೆ ಸಮಯ ಸರಿಯಾಗಿರುತ್ತೆ. ಮಕ್ಕಳೇ, ಮರ್ತಿರಲ್ಲ, ನಿಮ್ಮ ಚೆಂಡನ್ನು ತೆಗೆದುಕೊಟ್ಟ ಏಡಿ ಅಣ್ಣನ್ಗೆ ಧನ್ಯವಾದ ಹೇಳುದ್ ಬೇಡ್ವಾ? ಆಗ್ಬಹುದು, ಒಳ್ಳೆ ಮಕ್ಕಳು.